ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯುವಕ ಮುಖಂಡರು ಮಾನ್ಯ ಶ್ರೀನಿವಾಸನವರ ಇವರು ವೇದಿಕೆಗಳಲ್ಲಿ ಅನೇಕ ರಾಷ್ಟ್ರದಾದ್ಯಂತ ಇವತ್ತು ನಾವೆಲ್ಲ ಜಗದ್ಗುರು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಾನು ವಿಶೇಷವಾಗಿ ನಿನ್ನೆ ಬಾಳವನಿಗೆ ಹೋಗಿದ್ದೆ. ರಂಭಾಪುರಿ ಜಗದ್ಗುರುಗಳವರ ಸಾನ್ನಿಧ್ಯದಲ್ಲಿ ಏನೊಂದು ಇಡೀ ನಿರ್ಮಾಣೋತ್ಸವ ಮತ್ತು ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತು ನಾನು ರಾತ್ರಿ ರಸ್ತೆಯಲ್ಲಿ 6 ಗಂಟೆಗೆ ಬಂದಿದ್ದೇನೆ. ಬೆಳಿಗ್ಗೆನೂ ಸಹಿತ ಸರ್ಕಾರ ವತಿಯಿಂದ ನಾವೆಲ್ಲ ಸೇರಿ ನಮ್ಮ ಒಂದು ಕಾರ್ಯಕ್ರಮ ಪೂಜ್ಯ ರೇಣುಕಾಚಾರ್ಯರ ಜಯಂತ್ಯೋತ್ಸವ ಕಾರ್ಯಕ್ರಮ ಮುಗಿಸಿಕೊಂಡು ಮಹಾಸಭೆಯಲ್ಲಿ ಮಾಡಿ ಮತ್ತೆ ಈಗ 3ನೇ ಸಭೆಯಲ್ಲಿ ನಿಮಗೆ ನೆಲಮಂಗಲಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ನಾವು ವಿಶ್ವಗೊಳಿಸಿಕೊಳ್ತೇವೆ. ಇಲ್ಲಿ ನಮ್ಮ ದೇಶದಲ್ಲಿ ಕಾಲ ಕಾಲಕ್ಕೆ ಅನೇಕ ಜನ ಋಷಿಗಳು, ಅನೇಕ ಜನ ಮುನಿಗಳು, ಸಾಧುಗಳು, ಸಂತರು, ಸೂಫಿಗಳು, ಮಹಾಪುರುಷರು ಆಗಿ ಹೋಗಿದ್ದಾರೆ. ಕಾಲ ಕಾಲಕ್ಕೆ ಏನು ಸಮಾಜದ ಅಧಿಕಾರ ಇತ್ತು, ಸಮಾಜದಲ್ಲಿ ಬಹಳಷ್ಟು ಕಡೆ ಸಮಸ್ಯೆಗಳಿದ್ದವು, ಅನಿಷ್ಟಗಳಿದ್ದವು, ಅವೆಲ್ಲವನ್ನು ನಿವಾರಣೆ ಮಾಡಿ ಇವತ್ತು ಜನರ ಬದುಕು ಹಸನಾಗಬೇಕು ಅಂತ ಹೇಳಿ ಜಗತ್ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಆಚಾರ್ಯರು ಅವರು ಸಾವಿರಾರು ವರ್ಷಗಳ ಇತಿಹಾಸ, ಇವತ್ತು ಸಮಾಜವನ್ನು ಎತ್ತುವಂತಹ ಕೆಲಸ, ಸಮಾಜವನ್ನು ಬೆಳೆಸುವಂತಹ ಕೆಲಸ ಯಾರಾದರೂ ಮಾಡಿದ ಇತಿಹಾಸ ಇದೆ ಅಂತ ಹೇಳಿದ್ರೆ ಅದು ರೇಣುಕಾಚಾರ್ಯರ ಇತಿಹಾಸ ಇದೆ. ಇದಕ್ಕೆ ಬದುಕುವಂತ ಆಗಿದೆ. ಆ ದೃಷ್ಟಿಯಿಂದ 12ನೇ ಶತಮಾನದಲ್ಲಿ ಬಸವಾದಿ ಶೆಟ್ಟರು ಅದನ್ನೇ ಹೇಳಿದ್ದಾರೆ. ಸಕಲ ಜೀವಾತ್ಮರಿಗೆ ಸನ್ನೇ ಬಯಸಿದ ಬಸವಾದಿ ಸರ್ವರಿಗೂ ಸಮಬಾಳು ಸಮಾನ ಅಂತ ಹೇಳಿ ಇವತ್ತು ಅವರೇನು ವಚನ ಸಾಹಿತ್ಯದ ಮುಖಾಂತರ ಒಂದು ಪರಿವರ್ತನೆ, ಬದಲಾವಣೆ, ಇವತ್ತೇನು ವರ್ಗಭೇದ, ವರ್ಣಭೇದ, ಲಿಂಗಭೇದ ಇವೆಲ್ಲವನ್ನು ಭೇದಗಳನ್ನು ಸಮಾಜದಲ್ಲಿರುವಂತಹ ಅನಿಷ್ಟಗಳನ್ನು ನಿರ್ಮಾಣ ಮಾಡಿ ಇವರು ಸುಂದರವಾದಂತಹ ಬಲವಾದಂತಹ ಸಮಾಜ ಮಾಡಿಕೊಳ್ಳುವಂಥದ್ದು. ಈ ಒಂದು ವೀರಶೈವ ಲಿಂಗಾಯತ ಧರ್ಮಕ್ಕೆ ಶ್ರೇಷ್ಠ ಇತಿಹಾಸ ಇದೆ, ಶ್ರೇಷ್ಠ ಸಂಸ್ಕೃತಿ ಇದೆ, ಪರಂಪರೆ ಇದೆ. ಕಾಲ ಕಾಲಕ್ಕೆ ಗುರುಗಳು, ವ್ಯಕ್ತರು ಸಮಾಜವನ್ನು ಬೆಳೆಸುವಂತ ಕೆಲಸವನ್ನು ಮಾಡಿದ್ದಾರೆ, ಧಾರ್ಮಿಕ ಜಾಗೃತಿ ಮೂಡಿಸುವಂತ ಕೆಲಸವನ್ನು ಮಾಡಿದ್ದಾರೆ, ಇವತ್ತಿಗೂ ಮಾಡ್ತಾ ಇದ್ದಾರೆ. ಇವತ್ತು ನೋಡಿ ಇಡೀ ರಾಜ್ಯಾದ್ಯಂತ, ದೇಶದಾದ್ಯಂತ ಅವರು ಜನಜಾಗೃತಿ ಮಾಡಲಿಕ್ಕೆ ಧರ್ಮ ಸಭೆಗಳನ್ನು ಮಾಡ್ತಾರೆ. 5 ಪಂಚಮೀಠಾಧೀಶ್ವರರು ಮತ್ತು ಅವರೆಲ್ಲರೂ ಸೇರಿ ಭೇಟಿ ಕೊಡ್ತಾರೆ. ಇವತ್ತು ಭೇಟಿ ಕೊಟ್ಟು ಆ ಒಂದು ಭಕ್ತರಲ್ಲಿ ನಿಗದೀಕ್ಷೆ ಮಾಡ್ತಾರೆ, ಜನಕ್ಕೆ ಪೂಜೆ ಮಾಡುವಂತ ಬಗ್ಗೆ ಇವತ್ತು ಜನರಲ್ಲಿ ಶ್ರದ್ಧೆ, ಭಕ್ತಿ, ನಂಬಿಕೆ. ಇವತ್ತೇನು ನಾವೆಲ್ಲರೂ ಈ ಭೂಮಿ ಮೇಲೆ ಹುಟ್ಟಿದ್ದೇವೆ ಅಂತ ಹೇಳಿದ್ರೆ ಸಮಾಜಕ್ಕಾಗಿ ಒಳ್ಳೇದು ಮಾಡಬೇಕು ಅಂತ ಆ ಒಂದು ಇವತ್ತು ಆಲೋಚನೆಗಳು, ವಿಚಾರಗಳು ಜನರಲ್ಲಿ ಮೂಡಿಸಬೇಕಂತದ್ದು ಬಹಳ ಒಂದು ಸುಧಾರವಾದಂಥದ್ದು, ಪ್ರಶಂಸನೀಯ ಕಾರ್ಯ ಇದೆ ಅನ್ನುವಂಥ ಮಾತನ್ನು ಹೇಳಿದ್ರು ಮಠಮಾನ್ಯಗಳು. ಇವತ್ತು ಹಿಂದೆ ಈ ದೇಶದ ಸಾಂಸ್ಕೃತಿಕ ಇತಿಹಾಸದಲ್ಲಿ ಸಿದ್ಧಾಂತಗಳು, ಅವರ ಆದರ್ಶಗಳು ಜನರಿಗೆ ತಮ್ಮನ್ನು ತಿಳಿಸಬೇಕು, ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳಿ ಈ ಮಠಮಾನ್ಯಗಳು ಹುಟ್ಟಿದಂಥದ್ದು. ಆದರೆ ಕಾಲಕ್ರಮೇಣ ಅರಿಸಿಕೊಂಡು ನಾವು ಸಮಾಜ ಉದ್ಧಾರ ಮಾಡಬೇಕು ಅಂತ ಹೇಳಿ ಈ ಮಠಗಳ ಮುಖಾಂತರನೇ ಧಾರ್ಮಿಕ ಸಂಸ್ಕಾರದ ಜೊತೆಯಲ್ಲಿ ಅವರಿಗೆ ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅದರಲ್ಲಿ ಎಲ್ಲಾ ಜಾತಿ ಶಿಕ್ಷಣ ಕೊಟ್ಟು, ಸಂಸ್ಕಾರ ಕೊಟ್ಟು ಅವರಿಗೆ ಬೆಳೆಸಿ ಇವತ್ತು ಈ ನಾಡಿನಂತ ನಾಡನ್ನು ನಾಡನ್ನಾಗಿ ಮಾಡಿ ಇವತ್ತು ಕರ್ನಾಟಕ, ನವ ಕರ್ನಾಟಕ ನಿರ್ಮಾಣ ಮಾಡಲಿಕ್ಕೆ, ನವ ಭಾರತ ನಿರ್ಮಾಣ ಮಾಡಲಿಕ್ಕೆ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನ್ಯರು ಯಾವುದೇ ಉದಾಹರಣೆಗಳನ್ನು ನೀವು ತೆಗೆದುಕೊಳ್ಳಿ. ಅದಕ್ಕೆ ಆತ್ಮ ಬಂಧುಗಳೇ, ಇಷ್ಟೊಂದು ಶ್ರೀಮಂತವಾದಂತಹ ಸಂಸ್ಕೃತಿಗಳನ್ನ ಈ ಒಂದು ಸಮುದಾಯ, ಇವತ್ತು ಸಮಾಜ
ಹೇಳಿಕೆ ಬಯಸ್ತಾ ಇದ್ದೀನಿ. ಯಾರೇನೇ ಪ್ರಯತ್ನ ಮಾಡಿದ್ರು ಯಾವುದೇ ಶಕ್ತಿ ವೀರಶೈವರಿಗೆ ಲಿಂಗಾಯತರಿಗೆ ಬೇರೆ ಬೇರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವೀರಶೈವ ಲಿಂಗಾಯತರು ಒಂದೇ ಅಂತ ಹೇಳಿ ಸಂಘಟನೆಯಲ್ಲಿ ಶಕ್ತಿ ಇದೆ. ನಾವು ಸಂಘಟಿತರಾದರೆ ಮಾತ್ರ ಇತರ ಸಮುದಾಯದವರು ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಜನರಿಗೆ ಒಪ್ಪಿಕೊಂಡು ಎಲ್ಲರ ಉದ್ದಾರಕ್ಕಾಗಿ ಕೆಲಸ ಮಾಡಿದಂತ ಕೀರ್ತಿ ಈ ಸಮುದಾಯಕ್ಕೆ ಸಾಧ್ಯ. ಅದಕ್ಕೆ ನಾವು ಚೆನ್ನಾಗಿದ್ರೆ ಬೇರೆಯವರನ್ನು ಜೊತೆಯಲ್ಲಿ ಸೇರಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಸೇರಿ ನನಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ರಾಷ್ಟ್ರ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಏನಿದೆ, ಈ ಸಮುದಾಯದ ಹಿತ ಕಾಪಾಡುವಂಥದ್ದು ಮತ್ತು ರಾಜನೈತಿಕ ಸಂಸ್ಥೆಯಾಗಿ ಎಲ್ಲರ ಅನಿಸಿಕೆಗಳನ್ನು ತಿಳಿದುಕೊಂಡು ಎಲ್ಲರನ್ನ ಒಂದೇ ವೇದಿಕೆ ಮೇಲೆ ಇವತ್ತು ಕರ್ಕೊಂಡು ಬಂದು ಸಮಾಜ ಒಗ್ಗೂಡಿಸುವಂತಹ ಕೆಲಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ನಾವು ಕೊಡ್ತೇವೆ ಅಂತ ಎಲ್ಲರೂ ಸೇರಿ ಈ ವರ್ಷ ಅದನ್ನು ಪ್ರಾರಂಭ ಮಾಡಿ 1.5 ವರ್ಷಗಳ ಒಳಗಾಗಿ ಅದನ್ನು ಲೋಕಾರ್ಪಣೆ ಮಾಡಬೇಕು ಅಂತ ಏನು ಧರ್ಮ ಮಾರ್ಗ ಅಂದ್ರೆ ಸತ್ಯ, ಧರ್ಮ ಮಾರ್ಗ ಅಂದ್ರೆ ನ್ಯಾಯ, ಧರ್ಮ ಮಾರ್ಗ ಹೇಳುವುದೇ ಧರ್ಮ, ತಂದೆ ತಾಯಿಗಳ ಸೇವೆ ಮಾಡುವುದೇ ಧರ್ಮ, ಯಾರು ಕಷ್ಟದಲ್ಲಿರುವಂತವರ ಕಣ್ಣೀರು ಒರೆಸುವುದೇ ಧರ್ಮ, ಅನ್ನ ಹಾಕುವುದೇ ಧರ್ಮ, ಸಚ್ಚಾರಿತ್ರವಂತರಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಇಟ್ಟುಕೊಳ್ಳುವುದೇ ಪತಿ ಪತ್ನಿಯರ ಧರ್ಮ. ಇವತ್ತು ತಂದೆ ತಾಯಿಗಳ ನೋವಿನಲ್ಲಿ ಭಾಗಿಯಾಗಿ ಅವರಿಗೆ ಸೇವೆ ಮಾಡುವುದೇ ಮಕ್ಕಳ ಧರ್ಮ. ಇವತ್ತು ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಸಚ್ಚಾರಿತ್ರವಂತರನ್ನಾಗಿ ಮಾಡಲಿಕ್ಕೆ ಪ್ರಯತ್ನ ಮಾಡುವುದೇ ತಂದೆ ತಾಯಿಗಳ ಧರ್ಮ. ಆದರೆ ಈಗ ಎಲ್ಲ ರೀತಿ ಇವತ್ತು ನಾವು ಯುವ ಶಕ್ತಿ ದುರ್ಬಳಕೆ ಆಗ್ತಾ ಇದೆ, ತಪ್ಪದಾಗಿ ಹೋಗ್ತಾ ಇದ್ದಾರೆ. ದಿನ ಬೆಳಿಗ್ಗೆ ಇದ್ರೆ ನೋಡ್ತೀವಿ ಎಲ್ಲೂ ಶಾಂತಿ ಇಲ್ಲ. ಸಮಾಜ ಹೇಗಾದ್ರೂ ಮಾಡಬೇಕು, ಮಾಡಬೇಕು, ಹೇಗಾದ್ರೂ ಮಾಡಬೇಕು, ಕೀರ್ತಿ ಪಡಿಬೇಕು, ಹೇಗಾದ್ರೂ ಮಾಡಬೇಕು, ಯಶಸ್ಸು ಪಡಿಬೇಕು. ಇದರಿಂದ ಎಲ್ಲ ನಮ್ದೇನು ಕೌಟುಂಬಿಕ ವ್ಯವಸ್ಥೆ ನಾಶ ಆಗ್ತಾರೆ. ಅಣ್ಣ ತಮ್ಮಂದಿರಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ. ಅವರೇ ಇವತ್ತು ಸಂಪತ್ತಿಗಾಗಿ ಹೊಡೆದಾಟಗಳು ನೋಡ್ತಾ ಇದ್ದಾರೆ, ಕೊಲೆ ಮಾಡಲು ನೋಡ್ತಾ ಇದ್ದಾರೆ. ಈ ರೀತಿ ದೌರ್ಜನ್ಯ ಇದೆಲ್ಲ ಏನ್ ನಡೀತಾ ಇದೆ ಎಲ್ಲ ಕಡೆ ಜಗತ್ತಿನಲ್ಲೇ ಯುದ್ಧ ಆಗುವಂಥದ್ದು. ಏನು ಯಾವ ರೀತಿ ಸಾಲ ಮೇಲೆ ಬಾಂಬ್ ಹಾಕಿದ್ದ ಮಕ್ಕಳೆಲ್ಲ ಇವತ್ತು ಮೃತಪಟ್ಟಿದ್ದು ನಾವು ಹೋಗ್ತಾ ಇದ್ದೀವಿ.